ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ನಮ್ಮದು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಚಾನಲಲ್ಲಿ ಇನ್ನೊಂದು ಎಪಿಸೋಡ್ ಬರ್ತಾ ಇದೆ. ಅದು ಮೊದಲಿಗೆ ನಾನು ಹೇಳಿದ್ದೆ ಪುಕ್ಸಟ್ಟ ಪದ್ಮಕ್ಕ ಅಂತಂದು. ಅದು ಯಾಕೋ ನನಗೆ ಟಾಪಿಕ್ ಇಷ್ಟ ಆಗಲಿಲ್ಲ, ಅದು ಹೆಸರು. ಹಂಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಪದ್ಮಕ್ಕನ ಸಂಸಾರದ ಕತೆ ಅಂತಂದು ಹೇಳಿ ಮಾಡ್ತಾ ಇದ್ದೀನಿ. ಇವಾಗೇನು ಬರ್ತಾ ಇದ್ದಾವಲ್ಲ ಎಪಿಸೋಡು, ಒಂದಿನ ಹಳ್ಳಿ ಜೀವನದ ಸೊಬಗು ಬರುತ್ತೆ, ಇನ್ನೊಂದು ದಿನ ಹೊಸ ಸ್ಟೋರಿ ಏನು ಮಾಡ್ತಾ ಇದ್ದೀನಲ್ವ ಅದು ಬರುತ್ತೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ಟೋರಿಗಳು ಬರ್ತಾ ಇರುತ್ತೆ. ಪ್ರತಿದಿನ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಒಂದಿನ ಒಂದು ಎಪಿಸೋಡು, ಇನ್ನೊಂದು ದಿನ ಇನ್ನೊಂದು ಎಪಿಸೋಡು. ಅಂದರೆ ಹೊಸ ಕತೆ ಒಂದಿನ, ಹಳೆ ಕತೆ ಒಂದಿನ, ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆನ್ನೆನೂ ಒಂದು ಹೊಸ ಸ್ಟೋರಿ ಅದು ಮಾಡಿದ್ನಲ್ವ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಸೇಮ್ ಟೈಮಿಗೆ ಬರುತ್ತೆ, 12:30 ಒಳಗಡೆನೆಯ 12ರಿಂದ 12:30 ಒಳಗಡೆ ಎಪಿಸೋಡ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಸರಿಯಾಗಿ ನೀರು ಬಿಡ್ರಲ್ಲ, ಮತ್ತೆ ಗಿಡ ಎಲ್ಲ ಒಣಗೋಕವೆ. ಅಡಿಕೆ ಕೇಣಿ ಬೇರೆ ಬರ್ತೈತಿ. ಆ ಕಡೆ ಬಾಳೆಗೊನೆ ಯಾವಾರ ಬಿಟ್ಟಿದಾವೇನೋ ನೋಡು, ಹಣ್ಣಾಗಿದ್ರೆ ಒಂದು ಕುಯ್ಕೊಂಬಾಯಿಲಿ, ಮನೆಗೆ ಒಯ್ಬೇಕು. ಮಕ್ಕಳೆಲ್ಲ ಇದು ಮಾಡ್ತದವೆ, ಬಾಳೆಹಣ್ಣು ಅಂತಂದು ಒಂದು ಕುಯ್ಕೊಂಬ. ಈ ಕಡೆಗೆ ಪಪ್ಪಾಯೇನು ಇದಾಕದ ನೋಡು, ಹಣ್ಣಾಗಕತ್ತಿದಾವೆ, ಅವು ಯಾವ ಕಿತ್ತಿಡು ಎಲ್ಲ ಮನೆಗೆ ಸಾಗಿಸ್ಬೇಕು. ಉನ್ರಿ ಗೌಡ್ರೆ, ಎಲ್ಲ ಕುಯ್ಕೊಂಬಂದು ಅಲ್ಲಿಟ್ಟನ್ನಿ, ಹೋಗಕರೆ ಎಲ್ಲವನ್ನೂ ಏರ್ಕೊಂಡು ಹೋಗ್ಬೇಕು. ಸಂಜೆಗಕ್ಕೆ ಬಂತು, ಗಡಗಡ ನೀರು ಬಿಡು. ಹ್ಞೂನ್ರಿ ಅಣ್ಣರೇ, ಇಲ್ಲಿ ರಾಮೇಗೌಡ್ರು ಅಂತಂದು ಅದಾರಂತಲ್ರಿ, ಎಲ್ಲದಾರ್ರಿ ಅವರು? ನಮ್ಮ ಗೌಡ್ರ ಅದೇ ಆ ಕಡೆ ಕಲ್ ನಿಂತಿದಾರ ನೋಡ್ರಿ. ಹಳದಿ ಕಲರ್ ಹಂಗಿ ಪಂಚಿ ಬಿಳಿ ಕಲರ್ ಹಾಕಿದಾರ ನೋಡ್ರಿ, ಅವ್ರೇ. ಹೌದಾ, ಸರಿ ಅಣ್ಣರೇ, ಆಯ್ತು. ಹೇಯ್ ನಡಿಯೇ, ಅದೇ ಅಲ್ಲಿ ನಿಂತಾರಲ್ಲ ಅವರೇ ಅಂತ ನಡಿ. ಅಯ್ಯ, ನನಗೆ ಗೊತ್ತು, ಬರ್ರಿ. ನಾನು ನೋಡಿಲ್ಲೇನು, ಮನೆಗೆ ಬಂದದ್ದು ಅವ್ರಿಯ. ನನಗೇನು ಗೊತ್ತಿಲ್ಲ ಅನ್ನಂಗೆ ಹೇಳ್ತೀರಪ್ಪ ನೀವಂತೂ. ನಡ್ರಿ ನಡ್ರಿ ಮುಂದಕ್ಕೆ. ನಿನಗೆ ಊರಾಗಿನ ಮಂದೆಲ್ಲ ಗೊತ್ತಿರ್ತಾರ ತಗ. ಬರೀ ಇಂಥವೇ ಮಾತಾಡ್ಕೊಂತ ಬಂದ್ಬಿಟ್ರಿ. ನಡ್ರಿ, ಆಗ ಕೆಲಸ ಏನೈತೆ ಅದನ್ನ ಫಸ್ಟ್ ಮಾತಾಡಿ ನಡ್ರಿ. ಗೌಡ್ರೆ, ಯಾರದು? ಓ, ನೀವಾ? ನೀವೇನಾ ಅವ್ರ ಗಂಡ? ಮನೆಗೆ ಹೋಗಿದ್ನಪ್ಪ. ನನಗೆ ಯಾರನ್ನ ಹುಡ್ಕೊಂಡು ಹೋಗಿದ್ದೆ, ಅವಾಗ ನೀನು ಹೆಂಡ್ತಿ ಸಿಕ್ಕರು, ಹಿಂಗೆ ಅಂತಂದು ಹೇಳಿದ್ರಪ್ಪ. ಗೌಡ್ರೆ, ನಾನೇ ಅವ್ರ ಗಂಡ. ಮತ್ತು ಕೆಲಸ ಹುಡುಕ್ತಾ ಇದ್ದೇನ್ರಿ, ಮತ್ತು ನೀವು ಏನೋ ಕೆಲಸ ಐತಿ ಇದ್ರ ಹತ್ರಕ್ಕೆ ಕಳಿಸ್ರಿ ನಿಮ್ಮ ಗಂಡನ್ನ ಅಂತಂದು ಹೇಳಿದ್ರಂತೆ. ಅದಕ್ಕೆ ಬಂದ್ವಿ, ಮತ್ತು ಮಾತಾಡ್ಕೊಂಡು ಹೋಗೋಣ ಅಂತಂದು. ಹೂನಪ್ಪ, ನಮ್ಮದು ತೋಟ ಎಲ್ಲ ನೋಡ್ಕೋಬೇಕು. ಹಗಲೊತ್ನಾಗ ಒಬ್ರು ಇರ್ತಾರೆ, ಮತ್ತು ರಾತ್ರಿ ಹೊತ್ತಿಗೆ ಒಬ್ರು ಬೇಕಾಗಿತ್ತು ನನಗೆ. ಯಾಕೆಂದರೆ ಕಳ್ರ ಕಾಟ ಜಾಸ್ತಿ ಆಗ್ಬಿಟ್ಟೈತಿ ಊರ್ನಾಗೆ. ಏನೊಂದೂ ಬಿಡೋದಿಲ್ಲ, ಎಲ್ಲ ಕಿತ್ಕೊಂಡು ಹೋಗೋದೆ, ಕಳ್ತನ ಮಾಡೋದೆಯಾ. ಅದಕ್ಕೆ ರಾತ್ರಿ ಹೊತ್ತು ಕಾವಲುಗಾರ ಒಬ್ರು ಬೇಕಾಗಿತ್ತು ನನಗೆ, ತೋಟ ನೋಡ್ಕೊಳಕ್ಕೆ. ಇಲ್ಲೇ ಮಕನಕ್ಕೆ ಅದಕ್ಕೆ ಎಲ್ಲ ವ್ಯವಸ್ಥೆ ಐತೆ. ಅದೇ ಅಲ್ಲಿ ಕಾಣಿಸ್ತಲ್ಲ ಅಟ್ಟಿ, ಅದೇಯಾ, ಎಲ್ಲ ವ್ಯವಸ್ಥೆ ಐತಿ, ನೀರಿಂದು ಅದು ಎಲ್ಲದು, ಏನೂ ತೊಂದರೆ ಇಲ್ಲ, ಆರಾಮ ಮುಕ್ಕೋಬಹುದು. ಹಂಗೆ ಅದು ಏನು ಪ್ರಾಣಿಗಳು ಇವು ಏನು ಕಾಟಿಲ್ಲ, ಜನಗಳದ್ದೇ ಕಾಟ ಅಷ್ಟೇಯ. ಅದರಿಂದ ಕಾವಲುಗಾರರು ಬೇಕು ಅಂತ ನೋಡ್ತಾ ಇದ್ದೆ. ಮತ್ತೆ ನೀನು ಒಳ್ಳೆ ಕಟ್ಮಸ್ತಾಗಿದೀಯಾ, ಕರೆಕ್ಟಾಗಿ ಹೊಂದ್ಕೆ ತಗೊಳಪ್ಪ ಈ ಕೆಲ್ಸಕ್ಕೆ. ಹಂಗಾರೆ ಇವತ್ತು ರಾತ್ರಿಯಿಂದಾನೇ ಬಂದ್ಬಿಡು. ಹೌದಾ ಗೌಡ್ರೆ, ಹಂಗಾರೆ ಸರಿ ತಗೊಳ್ರಿ. ಹಂಗಾರೆ ಇವತ್ತು ರಾತ್ರಿಯಿಂದಾನೇ ಬಂದ್ಬಿಡ್ತೇನೆ. ಮತ್ತೆ ರಾತ್ರಿ ಕೆಲಸ ಏನ್ರಿ ನಂದು? ಹೂನಪ್ಪ, ರಾತ್ರಿ ಅಷ್ಟೇ ನಿಂತ ಕೆಲಸ. ಬೆಳಗಿನೊತ್ತು ಒಂದು 8-8:30 ಅಷ್ಟೊತ್ತಿಗೆ ಇನ್ನೊಬ್ರು ಬರ್ತಾರೆ, ಅವ್ರು ಸಂಜೆ ತನಕ ಇರ್ತಾರೆ. ಸಂಜೆ ಮೇಲೆ ಮತ್ತೆ ನಿಂತ ಕೆಲಸ. ಹಿಂಗೆ ಇಬ್ರು ಹಾಕಾರೆ, ಬೆಳಗ್ಗೆ ಒಬ್ರು ರಾತ್ರಿ ಒಬ್ರು. ಬೆಳಗಿನೊತ್ತು ಅವರು ಪಾಪ ವಯಸ್ಸಾಗೈತಲ್ಲ, ಹಂಗಾಗಿ ಅವ್ರು ಹಗಲೊತ್ನಾಗೆ ಬರಲಿ, ಮತ್ತೆ ನೀನು ರಾತ್ರಿ ಹೊತ್ತನೇ ಬರುವಂತೆ. ಹೌದಾ, ಸರಿ ಗೌಡ್ರೆ, ಆಯ್ತು. ಹಂಗಾರೆ ಇವತ್ತು ರಾತ್ರಿಯಿಂದಾನೇ ಬರ್ತೀನಿ. ನನಗೂ ಭಾಳ ಖುಷಿ ಆತ್ರಿ ಗೌಡ್ರೆ, ಊರ್ನಾಗೆ ಕೆಲಸ ಸಿಕ್ಕದ್ದು. ನಾನು ಎಲ್ಲೆಲ್ಲಿ ಅಲಿಬೇಕಾಗಿತ್ತೋ ಏನೋ, ಇವತ್ತಂತೂ ನಿನ್ನೆಂತೂ ಹೋಗಿದ್ದೆ ನೋಡೋಣ ಅಂತಂದು, ಎಲ್ಲೆಲ್ಲೂ ಸಿಗಲಿಲ್ಲ ನನಗೆ, ಸರಿನೂ ಹೊಂದಿಕೆ ಆಗಲಿಲ್ಲ. ಇದಾದರೆ ಆರಾಮಾಗಿ ಮಾಡ್ಬೋದು, ಏನಂತ ಏನು ಕೆಲಸ ವಜೆ ಅನ್ಸೋದಿಲ್ಲ. ಆಯ್ತು ತಗೊಳ್ರಿ ಗೌಡ್ರೆ, ಮಾಡ್ತೇನೆ ಹಂಗಾರೆ. ಆಯ್ತಪ್ಪ, ಹಂಗಾರೆ ಇವತ್ತು ರಾತ್ರಿಯಿಂದಾನೇ ಬಂದು ನೀನು ಕೆಲಸ ಶುರು ಮಾಡ್ಕ್ಯಾ. ಪಗಾರದ್ದು ನಾನು ನೋಡ್ತೇನೆ, ಒಂದು ವಾರ ನಿಂದು ಕೆಲಸ ಹೆಂಗೆ ಮಾಡ್ತೀವಿ ಏನು ಎತ್ತಂತ ನೋಡ್ಕೊಂಡು, ಆಮೇಲೆ ಎಷ್ಟು ಕೊಡ್ಬೇಕು ಏನು ಅಂತಂದು ನಿನಗೆ ತಿಳಿಸ್ತೇನೆ. ಆಯ್ತು ರೀ ಗೌಡ್ರಿ, ಹಂಗೆ ಮಾಡ್ರಿ. ಸರಿನಪ್ಪ, ಆಯಿತು. ಸರಿ ರೀ, ಹಂಗಾರೆ ನನಗಿನ ಮನೆ ಬಿಟ್ಟು ಆಮೇಲೆ ಬರ್ತೇನೆ ರೀ, ಒಂದು ತಾಸು ಬಿಟ್ಟು. ಆಯ್ತು, ಹಂಗೆ ಮಾಡಪ್ಪ. ಕಣ್ಣು ಕಣ್ಣು ಕಲೆದಾಗ ಮನಸ್ಸು ಉಯ್ಯಾಲೆಯಾಡಿತು ಕೂಗಿ. ಬಾರ್ಲೆ, ಅಲ್ಲೇ ಮಾಡ್ತೀನಿ ನಿತ್ಕೊಂಡು. ಹ್ಞೂ ರೀ, ಬಂದೆ. ಭಾಳ ಖುಷಿ ಆತ್ರಿ. ಏನೋ ಒಂದು ನನ್ನ ಗಂಡಗೆ ಕೆಲಸ ಕೊಟ್ಟದ್ದು. ಬರ್ತೇನ್ರಿ. ಹ್ಞೂ ರೀ, ಆಯಿತು, ಹೋಗಿ ಬರ್ರಿ. ಎಲ್ಲ ನಿಮಗೋಸ್ಕರನೇ ಮಾಡಿದ್ದು.
ನನಗೂ ಮನೆ ಊಟ ಮಾಡಿ ಮಾಡಿ ಬೇಜಾರು ಆಗೋಗ್ಬಿಟ್ಟಿತ್ತು. ಹೊರಗಿನ ಊಟ ಸಿಗೋವಲ್ದಲ್ಲ ಅಂತ ನೋಡ್ತಾ ಇದ್ದೆ. ಅಂತೂ ಇಂತೂ ಸಿಕ್ತು. ಆದರೆ ಸ್ವಲ್ಪ ಟೈಮ್ ತಗೊಂತೇನೋ ಅಂತ ಕಾಣ್ತತಿ. ಆಗ್ಲಿ ಅದೇನೋ ಅಂತಾರಲ್ಲ, ಹಣ್ಣು ಮಾಗಿದಷ್ಟು ರುಚಿ ಜಾಸ್ತಿ ಅಂತಂದು. ನಡೀಲಿ ನಡಿ. ಯಾಕೆ ಮನೆ ತಕ್ಕೆ ಬಂದಿಲ್ಲ ಇವತ್ತು? ನಾನು ಊರಿಗೀರಿಗೆ ಹೋಗಿದ್ದೇನೋ ಅಂತ ತಿಳ್ಕೊಂಡಿದ್ನವ. ತೆಗಿ ನಿನ್ನ ಈ ಮಕದಾಗ ನಮ್ಮ ಹದ್ದರಿಲಿ ಇವು ಅವಗೂ ಮಕ್ಳಿಗೂ ಮೊಮ್ಮಕ್ಳಿಗೂ ಮಾಡಿ ಹಾಕಿ ಸಾಕಾಗಿ ಹೋಗ್ಬಿಡತಿ. ಏನೇ ಬೆಳಗ್ಗೆನೂ ರೊಟ್ಟಿ, ಮಧ್ಯಾಹ್ನಕ್ಕೂ ರೊಟ್ಟಿ, ರಾತ್ರಿಗಿಗೂ ರೊಟ್ಟಿ ಅಂದರೆ ನನ್ನ ಜನ್ಮ ಅನ್ನೋದು ಎದಕ್ಕೆ ಬೇಕು ಹೇಳವ? ಅಲ್ಲೇ ನಾನೇನೇನು ಮಷೀನಿನೇ ಸರೋಜಿ. ಉಳಿ ಹೆಂಗೆ ಮಾಡ್ತಾವು ಮನೆಯಾಗ? ಹೆಂಗೆ ಎಂಬ್ರೆಸಿ ಮಕ್ಕದವು ಏನಾಗೆ ಕೂಳು 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 ಅಂತ ಸಾಯ್ತಾವ. ಹಂಗೆ ನನಗಂತೂ ಬೇಸಾಕಿ ಸಾಕಾಗೋಗ್ಬಿಟ್ಟತ್ ನೋಡೆ. ಅದಕ್ಕೆ ಬಂದು ನೋಡವ ಎಲ್ಲೆಲ್ಲೂ ಹೊರಕ್ಕೆ. ಅಯ್ಯ ತೆಗಿ, ಬರೀ ನಿನ್ನ ಮನೆಗೆ ಆಟ ಅಲ್ಲ, ನಮ್ಮ ಮನೆಗೂ ಆಟೆಯ, ಎಲ್ಲಾರ ಮನೆ ದೋಸೆನೂ ತೂತೆ ತಗ. ಇವು ಗಂಡಸ್ರಿಗೆ ಏನು ಮಾಡೋದು ಹೇಳವ? ನಾವು ಹೆಂಗಸ್ರು ಅಂತಂದ್ರೆ ಮನೆ ಬರೀ ಬೇಸಾಕಕ್ಕೆ ಒಳ್ಳೆ ಕೆಲ್ಸಗಾರ ಥರ ನೋಡ್ತಾವ. ಏನು ಮಾಡೋದು, ನಮ್ಮನ್ನು ಒಂದು ಮನುಷ್ಯರು ಅಂತಂದು ನೋಡವ ಯಾವೂ ಇಲ್ಲ. ಅತ್ತೆ ನೋಡಿದ್ರೆ ಹಾಗೆ, ಗಂಡ ನೋಡಿದ್ರೆ ಹಿಂಗೆ, ಮಕ್ಕಳು ಇನ್ನೊಂದು ಥರ. ಅಯ್ಯಯ್ಯಪ್ಪ, ಒಂದೊಂದ್ಸರಿ ಅನ್ನಿಸ್ತತಿ ಹೆಣ್ಣು ಜನ್ಮ ಎದಕ್ಕೆ ಬೇಕವ ಅಂತಂದು. ಸಾಕಾಗೋಗ್ಬಿಡ್ತದ ಬಿಡೆ. ಗಂಡ್ಸಾಗರ್ ಹುಟ್ಟಬೇಕು ಅಂತ ಅನಿಸ್ತತಿ. ಏನಾಗಿ ದುಡ್ಡು ತಂದು ಹಾಕೋದು ಒಂದೇಯ, ಅದನ್ನ ತಂದು ಹಾಕಿದ ಮೇಲೆ ನಿಭಾಯಿಸೋದೈತಲ್ಲವ ಹೆಣ್ಮಕ್ಳದ್ದು. ಅದಕ್ಕಿಂತ ದೊಡ್ಡದು ಈ ಜವಾಬ್ದಾರಿ ಅದಿಲ್ಲ ನೋಡು. ಹೂನೆ, ಅದು ಕರನೆಯ. ಹೌದು, ಗೀತಾ ಎಲ್ಲ ಹೋಗಿದಳಲ್ಲ, ಎಲ್ಲೆಲ್ಲ ಕಾಣ್ತಾ ಇಲ್ಲ. ಏನು ತವ್ರ ಮನೆಗೆ ಏನಾರು ಹೋದ್ಲಾ? ಏನೋ ಕಣೆ, ಗೊತ್ತಿಲ್ಲವ ನನಗೆ. ನಾನು ಬಂದಿಲ್ಲ ನೋಡಿ ಈ ಕಡೆಗೆ, ಮನೆ ಕಡೆ, ನಿಮ್ಮ ಮನೆ ಕಡೆಗೆ. ನಾನು ಅತ್ಲಾಗೆ ಆಗ್ಬಿಟ್ನ. ನೀನು ಬಂದಿಲ್ಲ, ಬಂದಿದ್ರೆ ಗೊತ್ತಾರ ಹಾಕತ್ತು. ಏನು ಗೊತ್ತಿಲ್ಲ ನೋಡು. ಅಲ್ಲಿ ನೋಡು, ರೇಣು ಬರಕತ್ತಾಳೆ. ವಾ ಪ್ರೇಮಿ, ಓದ್ ಸರಿಯಾ ಆಕಿ ಒಂದಿನ ಮಾತುಗಳನ್ನ ಹೊಂದ್ಸ್ಕೊಂಡು ಸಾಕಾಗ್ಬಿಟ್ಟ. ಸುಮ್ಮನಿರವ, ಯಾಕೆ ಬೇಕು ಕೆಣಕಿ ಕೇದ್ರಕ್ಸ್ಕೆನದು? ಓದ್ರೊಕ್ಕಳೆ. ಕರಿಯೇ, ಏನಾಗೋದಿಲ್ಲ ನೋಡೋಣ. ನಾನು ಏನೋ ಒಂದು ವಿಚಾರ ಐತಿ ಹೇಳ್ಬೇಕು. ಈಗ ಹೇಳೋಣ ಅನ್ಕಂದೆ, ಅಕ್ಕಿ ಮುಂದೆ ನೀ ಹೇಳ್ತಾನೆ. ಕರಿ ಯೋನ್ಲಿ ವಿಚಾರ ಅದು? ಮನೆ ಬಿಟ್ಟು ಹೊರ ಬಂದಿಲ್ಲ ಅಂತೀಯ, ಏನು ವಿಚಾರ ಅದು? ನೀ ಕರಿ ಫಸ್ಟು ಹೇಳ್ತಾನಿ. ನೀನು ಅಂತಾಳೆ ನೋಡು. ಆತ್ ತಗೊಳವ. ಏನೇ ರಣಕ, ಎಲ್ಲಿ ಪ್ಯಾಟಿಗೆ ಹೋಗಿದ್ದೇನು? ಹ್ಞೂ ಕಣ್ಲೆ, ಒಂಚೂರು ಕೆಲ್ಸ ಇತ್ತು ಬ್ಯಾಂಕಿಂತವ. ಮತ್ತು ನನ್ನ ಗಂಡ ಬಾ ಅಂತಂದು ಹೇಳಿದ್ದ, ಅದಕ್ಕೆ ಹೋಗಿದ್ದೆ. ಹೌದೇನು? ಚಲೋ ಆತ್ ಬಿಡು. ಆತಂಗಾರೆ ಎಲ್ಲ ಕೆಲಸ? ಆದಂಗೀಯ. ಏನೇ ರಣಕ, ನಿನ್ನ ಮಗಳು ಅಳಿಯ ಪಾರಿನಿಗೆ ಹೊಂಟಾರಂತಲ್ಲ? ಕರೆನ? ನಿನಗೆ ಯಾರು ಹೇಳಿದ್ರೆ? ಅಲ್ಲೇ ಪ್ರೇಮಿ, ನಿನಗೆ ಹೆಂಗೆ ಗೊತ್ತತ್ಲೇ? ಅಯ್ಯ, ನಾನು ಗಿರ್ಜಿ ಮನೆಗೆ ಇದನ್ನ ಇಸ್ಕೊಂಬರೋಣ ಅಂತ ಹೋಗಿದ್ನವ. ಆಕೆ ಹಂಗಂದ್ಲು, ಪಾರಿನಿಗೆ ಹೊಂಟಾರಂತೆ ಇಬ್ರು ಅಂತಂದು. ಅವನದಿನ ಏನೋ ಇನ್ನು 2 ವರ್ಷ ಕೆಲಸ ಐತಂತಲ್ಲ, ಅದಕ್ಕೆ ಅದನ್ನ ಮುಗಿಸ್ಕೊಂಬರ್ತಾನವ ಅಂತಂದು ಏನೋ ಹೇಳಿದ್ನಂತ ಅವ್ರಿಗೆ. ಅದಕ್ಕೆ ಬೇಡ ಅಂದ್ರಂತೆ. ಮತ್ತೆ ಆದ್ರೂ ಹೋಗ್ಲೇಬೇಕು ಅಂತಂದು ಹೊಂಟಾನಂತೆ. ಹೌದಾ? ಇಬ್ರು ಹೊಂಟಾರಂತ ಏನಂತೆ? ಇಲ್ಲವ, ಫಸ್ಟಿಗೇನೆಯ ಇಬ್ರು ಒಕ್ಕವಿ ಅಂತ ಅಂದ್ರಂತೆ. ಏನೋ ವಿಸನ ಏನೋ ಬಂದಿಲ್ಲ ಅಂತ ಅಂದ್ರಂತವ. ಅದಕ್ಕೆ ಆ ವಿಸ ಬಂದಮೇಲೆ ಆಮೇಲೆ ಆಕಿನ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತ ಏನೋ ಅನ್ನಂತ ಹುಡುಗ. ಈಗ ಅವನೊಬ್ಬನೇ ಹೊಂಟಾನೆ ಅಂತಂದು ಹೇಳಿದ್ಲವ ಗಿರ್ಜಿ. ಹೌದಾ? ಅಲ್ಲೇ ನನ್ನ ಮಗಳನ್ನೇ ಬಿಟ್ಟು ಹೊಂಟಾನೆ ಏನು ಇವನು? ಇದಕ್ಕೆ ಮದುವೆ ಆಗ್ಬೇಕು ಅಂತಂದು ಗಡಗಡ ಮದುವೆ ಅದ್ನೇನ ಕಟ್ಟಿಗೆ ಅನ್ನತ್ಲಾಗ ಇಲ್ಲೇ ಬಿಟ್ಟು ಕೊಳೆಯಕ್ಕೆ ಬಿಟ್ಟು ಹೋಗೋಣ ಅನ್ನತ್ಲಾಗೆ ಅಂತಂದು ಮಾಡ್ತಾನೆ ತಡಿ ಅವ್ರಿಗೆ. ಅಯ್ಯೋ ನಮ್ಮವ್ವ, ನಾನು ಹೇಳ್ದೆ ಅಂತಂದು ಹೇಳ್ಬೇಡ. ಮತ್ತೆ ಆಮೇಲೆ ನನ್ನ ಮೇಲೆ ಬಂದ್ಬಿಡ್ತಾರೆ. ಹಾಗೆಯ ನೀನು ಒಂದೋಗಿ ಇನ್ನೊಂದು ಮಾಡಿಟ್ಟಿ. ಹಾಗೆಯ ಅಯ್ಯೋ ನಿಂತ್ಕಳೆ, ಹಂಗೆ ಹೊಂಟೆ ಬಿಟ್ಟಲ್ಲ. ನೀನು ಹೇಳಿದಲ್ಲ ಈಗ, ಪ್ರೇಮಿನೇ ಹೇಳಿದ್ಲು ಅಂತಂದು ಹೋಗಿ ಹೇಳಿ ಮಾತಾಡ ಬರ್ತಾನಕ್ಕೀಗ ಶಾರದಿ ಹತ್ರಕ್ಕೆ. ಅದು ಎದಕ್ ಬೇಕಿತ್ತವ ನಿನಗೆ? ಸುಮ್ಮನೆ ಇರ್ಲಾರ್ದಾರು ಇರಬೇ ಬಿಡ್ಕೊಂಡ್ರು ಅನ್ನಂಗ ಆತ್ ನೋಡೀಗ. ಹೋಗಿ ಅಲ್ಲಿ ನೀನು ಏನೇನು ಮಾತಾಡ್ತಾಳೋ ಏನೋ. ಅಯ್ಯೋ ಸರೋಜಿ, ನಾನುಲೇ ಹೇಳಿದ್ನಲ್ಲ ಈಕಿ ಮುಂದೆ, ಹೋಗಿ ನನ್ನೆಲ್ಲಿ ಸಿಗಿಸ್ತಾಳೋ ಏನವ. ಇದ್ಯಾಕ್ರೆ ಬಿಡಾಡಾರ ರೋಡ್ನೇ ನಿಂತ್ಕೊಂಡು ಹಲ್ಕಿಸಿ ಹಾಕತ್ತೀರಾ? ಗಿರ್ಜಿ ಸಿಕ್ಕಿ ಸುಮ್ಮನೆ ಇರ್ಲಾರ್ದು ಇರಬೇ ಬಿಡ್ಕೊಂಡ್ರ ನಂಗೆ. ಆ ರೇಣ ಹೋಗಿ ನೀನೇನೋ ಹೇಳಿದ್ದೆ ಅಂತಲ್ಲ, ಮಗಳು ಅಳಿಯ ಪಾರಿನಿಗೆ ಹೋಗ್ತಾರೆ ಅಂತಂದು. ಅದನ್ನ ಹೇಳಿದ್ಲವ. ಮಗ ಅಷ್ಟೇ ಹೋಗ್ತಾನೆ, ನಿನ್ನ ಮಗಳು ಹೋಗೋದಲ್ಲ ಅಂತ ಅಂದ್ಲು. ಈಕಿ ರೋಚಿಗೆ ರೇಣವ ಕೇತ್ರ ಶಾರದಿ ಹತ್ರಕ್ಕೆ ಜಗಳ ಮಾಡಕ್ ಹೋಗಿನಿ ಅಂತಂದು ಓದ್ಲವ. ಅಯ್ಯೋ ದೇವ್ರೆ, ಬಿಡಾಡಿ ಪ್ರೇಮಿ, ನಾನು ಊರು ತುಂಬ ಹೇಳ್ಕೊಂತವ ಅಂತ ನಿನ್ನ ಹತ್ರ ಕೇಳಿದ್ನ್ಯಾ. ನಾನೇನೋ ಹೋಗ್ಲಿ ಬಿಡು ಅಂತ ನನ್ನ ಬಾಯಿಗೂ ನಿಲ್ಲಿಲ್ಲ, ಅದಕ್ಕೆ ನಿನ್ನ ಹತ್ರ ಕೇಳಿದೆ. ನೀನು ಊರು ತುಂಬ ಹೇಳು ಅಂತಂದು ಸಾರ ಅಂತದ್ದು ಏನಿತ್ತು? ಹೋಗಿ ಗನಬಾಸ್ ಅಲ್ಲಿ ಹೋಗಿ ಇನ್ನು ಏನೇನು ಗಲಾಟೆ ಮಾಡ್ತಾಳೋ ಏನೋ ಈಕಿ. ಥೂ ಪಾಪ ಶಾರದಕ್ಕ ಈಗೇನೋ ಸುಧಾರಿಸ್ಕೊಂಡಿದ್ಲು, ಮತ್ತಿಕ್ಕಿ ಕುಟಾಗ ಏನು ಅನ್ಸ್ಕೋಬೇಕೋ ಏನು ಆಡ್ಬೇಕೋ. ಅಯ್ಯೋ ಗಿರ್ಜಿ, ನನಗೇನು ಗೊತ್ತಲೇ ಈಗ ಹೆಂಗೆ ಮಾಡ್ತಾಳೆ ಅಂತಂದು. ಹೋಗ್ಲೇ ಗಿರ್ಜಿ, ಹೋಗಿ ತಡಿಯೋ ಹೋಗಿ ಆಕಿನ ಏನೇನು ಮಾತಾಡ್ತಾಳೋ ಏನು ಬಿಡ್ತಾಳೋ. ನನಗೆ ಹೆದರಿಕೆ ಆಗಾಕತ್ತೈತವ.
ಸುಮ್ಮನೆ ಇಬ್ರು ಮಧ್ಯೆ ನಾನೇ ಜಗಳ ತಂದ್ಗಿಂದ ಇಟ್ನೇನೋ ಅಂತ ಅನ್ಸಕತೈತಿ. ಅದಕ್ಕೆ ಹೇಳೋದು ಊರ್ ಬಿಡಾಡಾರ ಇನ್ನೊಬ್ರು ಮನೆ ಸುದ್ದಿ ಮಾತಾಡಕ್ ಹೋಗ್ಬೇಡ್ರಿ, ಮಾತಾಡಿದ್ರು ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತಂದು ಹಿಂಗೆ ಸಿಕ್ಕಾಕೆ ನಂಗೆ ಮಾತಾಡಕ್ ಹೋಗ್ಬಾರ್ದು. ಈಕೆ ಒಬ್ಳು ನಂದೆ ನನಗಾದ ಈಕೆ ಪುರಾಣ ಓದಕತ್ತಿದ್ಲು. ಒಕ್ಕಿ ಇಲ್ಲ ಈಗ ಬಾ ಬಾ ಹೋಗನ್ ನೋಡೋಣ ಏನೇನಕತ್ತ ಏನಂತಂದು. ಇಲ್ಲವಾ ನಾ ಬರೋದಿಲ್ಲ, ಹಿಡ್ಕೊಂಡು ಆಮೇಲೆ ನಾನೇ ಹೊಡೆದ್ಗಿಡಿದ್ರೆ ನಾನೇನ್ ಮಾಡ್ಲಿ, ಈಗೇನೆ ಹೇಳಿದ್ದು ಅಂತಂದು. ಇಲ್ಲವಾ ಅಯ್ಯೋ ಸೂತ್ರಧಾರಿಗಳೇ, ನೀವಿಲ್ಲ ಅಂತಂದ್ರೆ ಹೆಂಗೆ ಅದು ಬಗೆಹರಿಯೋದು? ಬರ್ರಿ ಬರ್ರಿ ರಾಜ ಮಹಾರಾಣಿಯರೇ, ಬನ್ನಿ ಬನ್ನಿ. ಗಿರ್ಜಿ ಶಾರದಕ್ಕ, ಐ ಆಮ್ ಕಮಿಂಗ್, ನಿನ್ ಪ್ರಾಬ್ಲಮ್ ಸಾಲ್ವಿಂಗ್. ಏ ಬಾರೆ ಬಿಡಾಡಿ,